ಮಾರ್ಚ್ 10, 2026 ಭಾರತೀಯ ಷೇರು ಮಾರುಕಟ್ಟೆಯು ಹೂಡಿಕೆದಾರರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಕಳೆದ 2 ದಿನಗಳ ಭಾರೀ ಕುಸಿತದ ನಂತರ ಇಂದು ಮಾರುಕಟ್ಟೆಯು ಪುಟಿದೆದ್ದಿದೆ. ಮಾರ್ಕೆಟ್ ರೀಬೌಂಡ್. ಇಂದಿನ ಮಾರುಕಟ್ಟೆಯ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ಮಾರುಕಟ್ಟೆಯ ಪ್ರಸ್ತುತ ಸ್ಥಿತಿ ಮಾರ್ಕೆಟ್ ಸ್ಟೇಟಸ್. ಇಂದು ವಹಿವಾಟಿನ ಅಂತ್ಯಕ್ಕೆ ಸೂಚ್ಯಾಂಕಗಳು ಉತ್ತಮ ಏರಿಕೆ ಕಂಡಿವೆ. ನಿಫ್ಟಿ 50 ಸುಮಾರು 233 ಪಾಯಿಂಟ್ಗಳಷ್ಟು ಏರಿಕೆ ಕಂಡು 24,261 ಮಟ್ಟದಲ್ಲಿ ವಹಿವಾಟು ಮುಗಿಸಿದೆ. ಸೆನ್ಸೆಕ್ಸ್ ಸುಮಾರು 639 ಪಾಯಿಂಟ್ಗಳಷ್ಟು ಜಿಗಿತ ಕಂಡು 78,205 ಮಟ್ಟ ತಲುಪಿದೆ. ನಿಫ್ಟಿ ಬ್ಯಾಂಕಿಂಗ್ ವಲಯದಲ್ಲೂ ಚೇತರಿಕೆ ಕಂಡುಬಂದಿದ್ದು ಸೂಚ್ಯಾಂಕವು 56,500 ಗಡಿ ದಾಟಿದೆ. 2. ಚೇತರಿಕೆಗೆ ಪ್ರಮುಖ ಕಾರಣಗಳು. ಮಾರುಕಟ್ಟೆ ಇಂದು ದಿಢೀರ್ ಏರಿಕೆ ಕಾಣಲು ಕೆಲವು ಜಾಗತಿಕ ಮತ್ತು ಸ್ಥಳೀಯ ಕಾರಣಗಳಿವೆ. ಕಚ್ಚಾ ತೈಲ ಬೆಲೆ ಇಳಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಗಣನೀಯವಾಗಿ ಇಳಿಕೆಯಾಗಿರುವುದು ಭಾರತದಂತಹ ಆಮದು ಅವಲಂಬಿತ ದೇಶಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಜಾಗತಿಕ ಮಾರುಕಟ್ಟೆಗಳ ಬೆಂಬಲ. ಅಮೆರಿಕ ಮತ್ತು ಏಷ್ಯಾದ ಇತರ ಮಾರುಕಟ್ಟೆಗಳು, ಜಪಾನ್ನ ನಿಕಾಯ್, ಕೊರಿಯಾದ ಕೋಸ್ಪಿ ಇಂದು ಧನಾತ್ಮಕವಾಗಿ ಕಾರ್ಯನಿರ್ವಹಿಸಿವೆ. ಯುದ್ಧದ ಭೀತಿ ಇಳಿಕೆ. ಪಶ್ಚಿಮ ಏಷ್ಯಾದಲ್ಲಿನ ಇರಾನ್-ಇಸ್ರೇಲ್ನ ಉದ್ವಿಗ್ನತೆ ಶಮನವಾಗಬಹುದು ಎಂಬ ಆಶಾವಾದ ಹೂಡಿಕೆದಾರರಲ್ಲಿ ಮೂಡಿದೆ. ಮಾರುಕಟ್ಟೆ ಇಂದು ಚೇತರಿಸಿಕೊಂಡಿದ್ದರೂ ಮುಂದಿನ ದಿನಗಳಲ್ಲಿ ಅಸ್ಥಿರತೆ ವೊಲ್ಯಾಟಿಲಿಟಿ ಮುಂದುವರಿಯುವ ಸಾಧ್ಯತೆ ಇದೆ. ಜಾಗತಿಕ ರಾಜಕೀಯ ವಿದ್ಯಮಾನಗಳು ಮತ್ತು ಕಚ್ಚಾ ತೈಲ ಬೆಲೆಗಳ ಮೇಲೆ ನಿಗಾ ಇಡುವುದು ಅವಶ್ಯಕ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.